ಮೊದಲನೇದಾಗಿ ಸಿದ್ದರಾಮಯ್ಯ ಅವರಿಗೆ ಡಿಮೋಷನ್ನ ಪ್ರಮೋಷನ್ನ ಎಂಬುದು ಸಿದ್ದರಾಮಯ್ಯ ಅವರು ಹೇಳಬೇಕು. ಕರ್ನಾಟಕದಲ್ಲಿ ಸಾರ್ವತ್ರಿಕವಾಗಿ ನೋಡುವುದು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಡಿಮೋಷನ್ ಅಂತ. ಯಾವುದೇ ಅಧಿಕಾರ ಇಲ್ಲದಿರುವಂತಹ ಒಂದು ಸಲಹಾ ಸಮಿತಿಗೆ ಅಧ್ಯಕ್ಷ ಮಾಡಿ ಸ್ಪಷ್ಟವಾದ ಆದೇಶ ಇಲ್ಲದೆ, ಅದಕ್ಕೆ ಉದ್ದೇಶವೂ ಇಲ್ಲದೆ ಕರ್ನಾಟಕ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಸೂಚನೆ ಅನ್ನುವಂಥದ್ದು ಇನ್ನಷ್ಟು ಆ ಪ್ರಶ್ನೆಗೆ ಇನ್ನಷ್ಟು ಪುಷ್ಟಿ ಸಿಕ್ಕಿದೆ. ನನಗನ್ನಿಸ್ತಾ ಇದೆ ಕರ್ನಾಟಕ ರಾಜಕಾರಣ ದೃಷ್ಟಿಯಿಂದ ಇದು ಬಹಳ ಮಹತ್ವದ ಬೆಳವಣಿಗೆ ಅಂತ ಅನಿಸ್ತಾ ಇದೆ. ಏನೇ ಆಗಲಿ ಅದು ಆಂತರಿಕವಾಗಿ ಅದು ಕಾಂಗ್ರೆಸ್ಸಿನ ಒಂದು ನಿರ್ಣಯ, ನಾವು ಅದರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಆದರೆ ಒಬ್ಬ ಕನ್ನಡಿಗನಾಗಿ ಕರ್ನಾಟಕ ರಾಜಕಾರಣವನ್ನ ಬಹಳ ವರ್ಷದಿಂದ ನೋಡುವಾಗ ಯಾವಾಗ ರಾಜ್ಯ ರಾಜಕಾರಣಕ್ಕೆ ಮುಖ್ಯಮಂತ್ರಿಗಳಿದ್ದಾಗ ಬದಲಾವಣೆ ಆಗಿದೆ, ಅವರಿಗೆ ರಾಷ್ಟ್ರೀಯಲ್ಲಿ ಏನೋ ಒಂದು ಹುದ್ದೆ ಕೊಟ್ಟಿರುವಂಥದ್ದು ಹಿನ್ನೆಲೆ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಇದನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದು ಬಹಳ ಮುಖ್ಯ. ಚರ್ಚೆ ಏನ್ ಬೇಕಾದ್ರೆ ಆಗ್ಬೋದು, ಆದ್ರೆ ಇಲ್ಲಿ ಕೇಂದ್ರ ಬಿಂದು ಸಿದ್ದರಾಮಯ್ಯ. ನೋಡ್ರಿ, ಮೇಕೆದಾಟು ಬಗ್ಗೆ ನಮ್ಮ ಸ್ಟ್ಯಾಂಡ್ ಮೊದಲಿಂದ ಕ್ಲಿಯರ್ ಇದೆ. ತಮಿಳುನಾಡು ಈಗಾಗಲೇ ಕೋರ್ಟ್ಗೆ ಹೋಗಿದೆ. ಹಿಂದೆ ಕಾಂಗ್ರೆಸ್ ಪಾದಯಾತ್ರೆ ಮಾಡುವಾಗಲೂ ಕೂಡ ಕೋರ್ಟ್ಗೆ ಹೋಗಿತ್ತು. ಮಿಸ್ಲೇನಿಯಸ್ ಅಪ್ಲಿಕೇಶನ್ ಹಾಕಿದ್ರು. ನಾವು ಅದನ್ನು ಬಹಳ ಸ್ಪಷ್ಟವಾಗಿ ಸರ್ಕಾರವಾಗಿ ಹೇಳಿದ್ರು ಕೂಡ ಅವತ್ತಿನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಕೋರ್ಟಲ್ಲಿ ಇಲ್ಲ ಅಂತ ಸುಳ್ಳು ಹೇಳ್ಕೊಂಡು ಬಂದ್ರು. ರಾಜಕಾರಣಕ್ಕಾಗಿ ಪಾದಯಾತ್ರೆಯನ್ನು ಮಾಡಿದ್ರು. ಈಗ ಒಬ್ಬರ ಮೇಲೆ ಒಬ್ಬರು ಹಾಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಮೇಕೆದಾಟು ಕರ್ನಾಟಕ ರಾಜ್ಯದ ಹಕ್ಕು. ಕಾವೇರಿ ಟ್ರಿಬ್ಯುನಲ್ನ ಯಾವುದೇ ಷರತ್ತು ಉಲ್ಲಂಘನೆ ಆಗುವುದಿಲ್ಲ. ಈಗಾಗಲೇ ಕೋರ್ಟಲ್ಲಿರೋದ್ರಿಂದ ಕರ್ನಾಟಕ ಸರ್ಕಾರ ಅದನ್ನ ಕೋರ್ಟ್ನಿಂದ ತೆರವುಗೊಳಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು. ಅವತ್ತು ನಾನು ಹೇಳಿದಾಗಲೂ ಕೂಡ ಬಹಳ ಹಗುರವಾಗಿ ತೆಗೆದುಕೊಂಡು, ಈಗಾದರೂ ಅದನ್ನು ಗಂಭೀರವಾಗಿ ತೆಗೆದುಕೋಬೇಕು ಅಂತ ಆಗ್ರಹವನ್ನು ನಾನು ಮಾಡ್ತೇನೆ. ಅಂತಾರಾಜ್ಯ ನದಿ ವಿವಾದ ವಿಷಯದಲ್ಲಿ ನಾವೆಲ್ಲ ಒಂದಾಗಿ ಒಕ್ಕಟ್ಟಾಗಿ ಬಂದಿದ್ದೇವೆ. ಹಿಂದೂ ಕೂಡ ಮೇಕೆದಾಟು ವಿಷಯದಲ್ಲಿ ಕೂಡ ಒಂದೇ ಒಕ್ಕಟ್ಟಾಗಿರ್ತೀವಿ. ಸರ್, ಈಗ ಕುಮಾರಸ್ವಾಮಿ ಮೇಕೆದಾಟು ಏನಾದರೂ ಮಾಡಬೇಕು ಅಂತಂದ್ರೆ ದೇವೇಗೌಡರ ಕುಟುಂಬನೇ ಮತ್ತೆ ಬರಬೇಕು ಅಲ್ಲ, ಅದು ಅವರ ಆತ್ಮವಿಶ್ವಾಸ ಅಷ್ಟೇ. ಆದರೆ ತಮಿಳುನಾಡು ಒಪ್ಪಿಸುವಂತ ಕೆಲಸ ಇವತ್ತು ಕಾಂಗ್ರೆಸ್ ಮೇಲಿದೆ. ಕಾಂಗ್ರೆಸ್ ಮಿತ್ರ ಪಕ್ಷ ಇರೋದ್ರಿಂದ ನಾವು ಅವತ್ತು ಹೇಳಿದ್ವಿ, ಇಲ್ಲಿ ಪಾದಯಾತ್ರೆ ಮಾಡೋ ಬದಲು ಚೆನ್ನೈಗೆ ಹೋಗಿ ಸ್ಟಾಲಿನ್ ಒಪ್ಪಿಸ್ಬಿಟ್ರೆ ಬಹಳ ಸುಲಭ ಆಗ್ತಿದೆ, ಕರ್ನಾಟಕಕ್ಕೆ ಬಹಳ ದೊಡ್ಡ ಉಪಕಾರ ಆಗುತ್ತೆ ಅಂತ ಹೇಳಿದ್ವಿ. ಆದರೆ ಅವತ್ತು ರಾಜಕಾರಣ ಬಹಳ ಮುಖ್ಯವಾಗಿತ್ತು ಅವ್ರಿಗೆ. ಕನಿಷ್ಠ ಈಗ ಸರ್ಕಾರದಾಗಿದ್ದಾರೆ, ಈಗ ಆ ಕ್ರೆಡಿಟ್ ಅನ್ನು ಅವರೇ ತಗೋಬಹುದು. ಈಗಲಾದರೂ ಸ್ಟಾಲಿನ್ ಒಪ್ಪಿಸುವಂತ ಕೆಲಸ ಕಾಂಗ್ರೆಸ್ಸಿಗರು ಮಾಡಿದ್ರು. ಅಲ್ಲ, ಈಗ ಆಗ್ಲೇ ನೋಡ್ರಿ ಬಹಳ ವ್ಯತ್ಯಾಸ ಇದೆ. ಮಹದಾಯಿದಲ್ಲಿ ಈಗಾಗಲೇ ಟ್ರಿಬ್ಯುನಲ್ ಆಗಿ ನೋಟಿಫಿಕೇಶನ್ ಕೂಡ ಆಗಿದೆ. ನಮ್ಮ ಸರ್ಕಾರವೇ NDA ಸರ್ಕಾರ ನರೇಂದ್ರ ಮೋದಿ ಸರ್ಕಾರನೇ ನೋಟಿಫಿಕೇಶನ್ ಮಾಡಿದೆ. ಸೊ ಅಲ್ಲಿಗೆ ಕೇಂದ್ರ ಸರ್ಕಾರದ ಬಹಳ ದೊಡ್ಡ ಕೆಲಸ ಜವಾಬ್ದಾರಿ ಆಗಿದೆ. ಈಗ ಕೇವಲ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮಾತ್ರ ಉಳಿದಿದೆ. ಅದಕ್ಕೂ ಕೂಡ ಪ್ರಯತ್ನಗಳಾಗ್ತಾ ಇದ್ದಾವೆ. ಅದೊಂದು ಫಾರ್ಮಾಲಿಟಿ, ಅದಾದ ತಕ್ಷಣನೇ ಅದು ಪ್ರಾರಂಭ ಆಗುತ್ತೆ. ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ. ಅದು ಮಾಧ್ಯಮಗಳೇ ಹೇಳಬೇಕು. ಇಲ್ರಿ, ಒಂದ್ ನಿಮಿಷ, ಅಲ್ಲೆಲ್ಲ ಡೆಲ್ಲಿ ಮಾಧ್ಯಮದವ್ರನ್ನೆಲ್ಲ ಭೇಟಿಯಾಗಿ ಬಂದಿದ್ದೀನಿ. ಪ್ರಶ್ನೆ ಏನಂದ್ರೆ, ನಾನು ಹೋಗಿರುವಂತಹದ್ದು ನನಗೆ ಅಮೆರಿಕನ್ ವೀಸಾದ ಅಪಾಯಿಂಟ್ಮೆಂಟ್ ಇತ್ತು US ಎಂಬಸಿಯಿಂದ, ಅದಕ್ಕೆ ಹೋಗಿದ್ದೆ ಅಷ್ಟೇ. ಅಲ್ಲಿ ಯಾವುದೇ ನಾಯಕರು ಊರಲ್ಲಿ ಇರಲಿಲ್ಲ, ಅದಕ್ಕೆ ಭೇಟಿ ಆಗಲಿಲ್ಲ. ಅದಕ್ಕೆ ಯಾರನ್ನೂ ಭೇಟಿಯಾಗಿಲ್ಲ.
ಹಾಗೂ ಇಲ್ಲ. ಅತ್ಯಂತ ಎಲ್ಲಾ ಸಮಸ್ಯೆಗಳ ಬಗೆಹರಿಸ್ತಿರುವಂತ ಒಂದು ಆಂತರಿಕ ಶಕ್ತಿ ಇರುವಂತ ಪಕ್ಷ ಯಾವ್ದಾದ್ರು ಇದೆ ಅದು ಭಾರತೀಯ ಜನತಾ ಪಕ್ಷ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.